ಶೀಘ್ರವೇ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ. ಸ್ಫೋಟಕ ಭವಿಷ್ಯವನ್ನ ಹೇಳಿರುವಂತಹ ಜೆಡಿಎಸ್ನ ಶಾಸಕ ಕಾಂಗ್ರೆಸ್ನಲ್ಲಿ ಆತಂಕ, ಈ ಒಂದು ಆಂತರಿಕ ಸಂಘರ್ಷ ಮುಗಿಲು ಮುಟ್ಟಿದೆ. ಇದೇ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಆಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸಿಎಂ. ಸ್ಫೋಟಕ ಭವಿಷ್ಯವನ್ನ ಹೇಳಿರುವಂತಹ ಜೆಡಿಎಸ್ನ ನಾಯಕ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ಮುಗಿಲು ಮುಟ್ಟಿದೆ. ಈ ಒಂದು ಸಂಘರ್ಷದ ಶೀಘ್ರವೇ ಸ್ಫೋಟಗೊಳ್ಳಲಿದೆ. ಆದ್ರಿಂದ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಲಾಭವಾಗಲಿದೆ. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿಯಾಗೇ ಆಗ್ತಾರೆ. ಅರಕಲಗೂಡು ಶಾಸಕರಾಗಿರುವಂತಹ ಎ ಮಂಜು ಅವರ ಭವಿಷ್ಯವಾಣಿ ಇದು. ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಯ ಬೆನ್ನಲೆಯಲ್ಲಿ ಎ ಮಂಜು ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಎ ಮಂಜು ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ಹೇಳಿಕೆಯನ್ನ ನೀಡಿದ್ದಾರೆ? ನಿಷ್ಠಾವಂತ ನಾಯಕರಲ್ಲಿ, ಜೆಡಿಎಸ್ನ ನಿಷ್ಠಾವಂತ ನಾಯಕರಲ್ಲಿ ಎ ಮಂಜು ಕೂಡ ಒಬ್ರು. ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಒಂದು ದಿನಾನೂ ಕೂಡ ಬಿಟ್ಟಿಲ್ಲ ಎ ಮಂಜು ಅವರು ಸಖತ್ತಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತವ್ರು. ಜೆಡಿಎಸ್ಗೆ ಸಪೋರ್ಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ನೆಕ್ಸ್ಟ್ ಸಿಎಂ ಆಗ್ತಾರೆ ಅಂತ ಹೇಳಿ ಎ ಮಂಜು ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದಾರೆ. ಯಾವ ರೀತಿ ಕುಮಾರಸ್ವಾಮಿ ಅವರು ಸಿಎಂ ಆಗುವಂತಹ ಸಾಧ್ಯತೆ ಇದೆ ಅಂತಂದ್ರೆ, ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆ, ಸೆಪ್ಟೆಂಬರ್ ಕ್ರಾಂತಿ ಏನಿದೆ ಅಲ್ಲ, ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಎ ಮಂಜು ಅವರು ಈಗ ಭವಿಷ್ಯವನ್ನ ನುಡಿದಿದ್ದಾರೆ. ಅಂದ್ರೆ ಅವ್ರವ್ರು ಒಳಗೆ ಜಗಳ ಆಡ್ಕೊಂಡು ಒಬ್ರಿಗೂ ಲಾಭ ಆಗೋದಿಲ್ಲ, ಅದು ಮೂರನೇವರಿಗೆ ಲಾಭ ಆಗೋದು. ಆ ಒಂದು ಕಾರಣಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಈಗ ಅದಕ್ಕೆ ಸದುಪಯೋಗ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆತಂಕಕಾರಿಯಾಗಿರುವಂತಹ ಸಂಘರ್ಷಗಳು ಮುಗಿಲು ಮುಟ್ಟಿರುವಂತಹ ಇದೇ ಸಂದರ್ಭದಲ್ಲಿ ಆ ಒಂದು ಸಂಘರ್ಷ ಶೀಘ್ರವೇ ಸ್ಫೋಟಗೊಳ್ಳಲಿದೆ. ಆದ್ರಿಂದ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಈಗ ಲಾಭ ಆಗುತ್ತೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಅವರವರೇ ಕಚ್ಚಾಡಿಕೊಂಡು ಬಣ ಬಡಿದಾಟವನ್ನ ಮಾಡಿಕೊಂಡು, ಕೆಸರೆರಚಾಟವನ್ನ ಮಾಡಿಕೊಂಡು, ಬೀದಿ ರಂಪಾಟವನ್ನ ಮಾಡಿಕೊಂಡು ಇರೋವ್ರನ್ನೇ ಒಟ್ಟುಗೂಡ್ಸೋಕ್ ಆಗ್ತಾ ಇಲ್ಲ. ಕಪ್ಪೆನ್ ತಗೊಂಡು ಹೋಗಿ ಟಕರಿಲಿ ಕೂಡಿಸ್ದಂಗ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇದು ಯಾರಿಗೆ ಲಾಭ ಆಗುತ್ತೆ? ಮೂರನೇವ್ರಿಗೆ ಲಾಭ ಆಗುತ್ತೆ. ಮೂರನೇವ್ರು ಇಲ್ಲಿ ಏನು ಸ್ಟ್ರಾಂಗ್ ಆಗಿದ್ದಾರೆ. ಅವರವ್ರು ಜಗಳ ಮಾಡ್ಕೊಂಡು ಬೇರೆಯವ್ರಿಗೆ ಲಾಭ ಆಗಿರುವಂಗೆ ಬೇರೆಯವ್ರು ಹೇಗಿದ್ದಾರೆ? ಸ್ಟ್ರಾಂಗ್ ಆಗಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಭಾರಿ ಸ್ಟ್ರಾಂಗ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ಭವಿಷ್ಯವನ್ನ ನೋಡ್ತಿದ್ದಾರೆ. ಅರಕಲಗೂಡು ಶಾಸಕರಾಗಿರುವಂತಹ ಎ ಮಂಜು ಅವರ ಭವಿಷ್ಯವಾಣಿ ಇದು. ಹಾಗಾದ್ರೆ ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರವಾಗಿ ಎಲ್ರಿಗೂ ಗೊತ್ತಾಗಿದೆ ಇರಬಹುದು, ಅಥವಾ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿಯ ವಿಚಾರವಾಗಿ ಎಲ್ಲರಿಗೂ ನಂಬಿಕೆ ಇರಬಹುದು ವಿರೋಧ ಪಕ್ಷದವರಿಗೆ. ಸೊ ಆ ಒಂದು ನಿಟ್ಟಿನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿ ಎ ಮಂಜು ಅವರು ಹೇಳಿದ್ದಾರೆ. ಆದರೆ ಹೇಳೋ ಸುಲಭ ಅಲ್ಲ. ಯಾಕಂತ ಕೇಳಿದ್ರೆ, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಕಸ್ಮಾತ್ ಕಾಂಗ್ರೆಸ್ ಅವರು ಜಗಳ ಮಾಡ್ಕೊಂಡು ಪಕ್ಷ ಒಡೆದು ಹೋಯಿತು ಅಂತಂದ್ರೆ ಮಾತ್ರ ಬರೋದು. ಅದು ಕೂಡ ಬಿಜೆಪಿ ತಗೊಳ್ತೋ ಬೇರೆಯವ್ರು ಯಾರೋ ಕೂತ್ಕೊಳ್ತಾರೋ ಸೆಕೆಂಡರಿ. ಆದರೆ ಕಾಂಗ್ರೆಸ್ನಲ್ಲಿ ಎಷ್ಟೇ ಬಣ ಬಡಿದಾಟವಾದರೂ ಕೂಡ ಅವ್ರವ್ರು ಸೇರ್ಕೊಳ್ತಾರೆ. ಸಿದ್ದರಾಮಯ್ಯನ ಕೂರಿಸಿಲ್ಲ ಅಂತಂದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನೋ ಜಾರಕಿಹೊಳಿ ಅವ್ರನ್ನೋ ಯಾರನ್ನೋ ಒಬ್ರನ್ನ ಕೂರಿಸ್ತಾರೆ. ಹಂಗೆಲ್ಲ ಕಾಂಗ್ರೆಸ್ ಬಿಟ್ಕೊಡೋದಿಲ್ಲ. 2028 ನೋಡ್ಕೋಬೇಕು ಇನ್ನು ನೀವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.